ಇವತ್ತಿಗೂ ಬಸವ ಕಲ್ಯಾಣದೊಳಗ ಸತ್ತರ ಹೂಡಕ್ ಜಾಗ ಇಲ್ಲ ನನಗ, 10 ಗುಂಟೆ ಹೊಲ ಇಲ್ಲ, 20x20 ಪ್ಲಾಟ್ ಇಲ್ಲ. ಸಂಜು ಸುಗರೆ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕ. ನಾನು ಶಾಸಕನಾದ 50 ಕೋಟಿ ಪ್ರಾಪರ್ಟಿ ಖರೀದಿ ಮಾಡಿ ದಾಖಲೆ ಇನ್ಕಮ್ ಟ್ಯಾಕ್ಸ್ ಕೊಡ್ತೀನಿ. ಯಾವಾಗ ಕೊಡ್ತೀನಿ? ಯಾವಾಗ ಕೊಡ್ತೇಪ್ಪ? ಯಾವಾಗ ಹಾಗಿಲ್ಲ ಅಂತ ತಿಳ್ಕೊಂಡ್ರು 5% ಜನರೇ ಸಂಶಯದಿಂದ ನೋಡ್ತಕ್ಕಂತ ಪ್ರಸಂಗ ನೀನ್ ತಂದಿದಿ. ನಾನು ಇಲ್ಲಿ ಪ್ರಶ್ನೆ ಒಂದೇ, MLA ಏನು ಹೇಳತ್ತಾಗಂದಾಗ 50 ಕೋಟಿ ರೂಪಾಯಿ ಶರಣು ಸಲಗಾಗ MLA ಆದ್ಮ್ಯಾಗ ಸಂಜು ಸೂಗೆ ಗಳಿಸ್ಯಾರ ಅಂದಾಗ ಮತ್ತೆ ಇವಾಗ ಏಟು ಗಳಿಸು? 500 ಕೋಟಿ ಗಳಿಸು. ಅವಾಗೇ ಹೇಳತ್ತಾಗ, ನಾವು ಹೇಳತ್ತಿಲ್ಲ, ಶರಣು ಸಲಗಾಗ ಹೇಳತ್ತಾಗ. ಏನಂತ ಹೇಳತ್ತಾಗ, 50 ಕೋಟಿ ರೂಪಾಯಿ ನಾ MLA ಆದ್ಮೇಲೆ ನೀ ಗಳಿಸಿದಿ, ಮತ್ತು ಈಸ್ ದಿನ ಇಡಿಗೆ ಎಲ್ಲಿ ಕೊಟ್ಟೆಪ್ಪ ನಮ್ಮ ಕಲ್ಯಾಣ ಮಂದಿಗೆ ತೋರಿಸು. ನಾವು 50 ಕರೋಡ್ದಾಗ ಇಬ್ಬರು ಹಂಚ್ಕೊಂಡ್ರಿ, ಸಂಜು ಸುಖ ಮತ್ತು ಶರಣು ಸಲಗಾಗ ಸೆಟ್ಟಿಂಗ್ ಆಯ್ತೇನು ಇಬ್ಬರದು 25 ಕರೋಡ್. ಮತ್ತು ಲೆಟರ್ಗೆ ಯಾಕೆ ಕೊಟ್ಟಿಲ್ಲ? ಇಡಿಗೆ ಲೆಟರ್ಗೆ ಬಗಿತೀನಿ ಅಂದರು, ಇಡಿಗೆ ಯಾಕೆ ಲೆಟರ್ಗೆ ಬಗ್ದಿಲ್ಲ? ಇನ್ಕಮ್ ಟ್ಯಾಕ್ಸಿಗೆ ಬಗಿತೀನಿ ಅಂದರು, ಇನ್ಕಮ್ ಟ್ಯಾಕ್ಸಿಗೆ ಬಗ್ದಿಲ್ಲ. ದಾಖಲೆ ಅವ ಅಂದರು, ದಾಖಲೆ ಯಾಕೆ ಕೊಡೋದು? ಕಿಶೆ ಹೊಡೆದು ಇವ್ರು ಟ್ರೈನ್ದಾಗೆ ಆಗ ಆಯ್ತಾ. ಇಲ್ಲಿ ಇನ್ನೂ ಅದಕ್ಕೆ ಕೇಳಿದೊಳಗೆ ನೋಡ್ರಿ, ಅವಾಗ ಹೆಂಗೆ ಆಟ ಆಡ್ತಾಗ ಅಂಬೋದು ವಿಚಾರ ಮಾಡ್ರಿ. ಶರಣು ಸಲಗಾಗ ತಂದೋಗ ಯಾರು? ಸಂಜು ಕುಮಾರ್ ಸೂಗ್ಗೆ ಏನು ಮಾಡಿದ್ರು? ದಾಖಲೆ ಕೊಡೋಗಿದ್ರು. मत दाखिले कड़े तो देखो मेरा बोलना एक ही है. आप जो ये वीडियो दिखाए हम लोग, इन्होंने क्या बोल रहे, हिंदी में अच्छा बोलना चाहता हूँ, खुद बोल रहे मैं MLA होने के बाद संजू सूखे 50 करोड़ रुपए कमाए, मेरे पास डॉक्यूमेंट है और मैं ईडी को देता हूँ, मैं इंक्वायरी को डालता हूँ, मैं इनकम टैक्स को देता हूँ. कौन बोल रहे? शरणु सलगाग बोलेगा, हम नहीं बोलेंगे, MLA बोलेगा. तो इतना दिन क्या झक में गया? इतना दिन देना है लोगों को. वो खुद बोलेगा ना, मैं देता दे गए, दे लोगों को. जब उन्होंने 50 करोड़ रुपए कमाए तो तुम कितने कमाए? ठीक है, अब देखो इसमें ये वीडियो में ಒಳ್ಳೆ ವ್ಯಕ್ತಿ ಅಂತ ಹೇಳಿ ನನ್ನ ಜೊತೆ ಫೋಟೋ ಕ್ಲಿಕ್ ಮಾಡ್ತಾರೆ. ನನ್ನ ಮೇಲೆ ಆರೋಪ ಯಾವ ವ್ಯಕ್ತಿ? ಸಂಜು ಸುಗರ್ ಅಂತಕ್ಕಂಥ ವ್ಯಕ್ತಿ. ಅವ್ರು ಏನ್ ಹೇಳ್ತಾರ? 5.5 ಕೋಟಿ ಕೊಟ್ಟಿನಿ ಅಂತ ಹೇಳಿ ಅವ್ರು ಹೇಳ್ತಾರ. 5.5 ಕೋಟಿ ಸಂಜು ಸುಗರ್ ನಾನು ಕೇಳ್ತೀನಿ, 5.5 ಕೋಟಿ ಎಲ್ಲಿಂದ ನೀವು ತಂದ್ರಿ? 5.5 ಕೋಟಿ ಹಣ ಎಲ್ಲಿಂದ ನಿಮ್ಮಲ್ಲಿ ಬಂತು? ಸಂಜು ಸುಗರ್ ಅವರು ನಾನು ಬಂದಾಗ ಅವ್ರು ಬರೋದು ಅಡತಿ ಇತ್ತು, ಒಂದು ಫೈನಾನ್ಸ್ ಇತ್ತು. ಇಡೀ ಮಾಧ್ಯಮ ಇಷ್ಟಪಡ್ತೇನೆ ನಾನು. ಹುಣಸೂರದವರು ನಮ್ಮ ಒಬ್ಬ ಸ್ನೇಹಿತರು ಎಲ್ಲಪ್ಪ ಅಂತಕ್ಕಂಥ ಸ್ನೇಹಿತರ ಬಳಿ 3.5 ಕೋಟಿ ಕೊಟ್ಟು ಪೆಟ್ರೋಲ್ ಬಂಕ್ ಖರೀದಿ ಮಾಡ್ಬೋದು ಹುಣಸೂರದೊಳಗೆ. ಇದು ನಾನು ಶಾಸಕ, ನಾನು ಮೊದಲೇ ಬಾರಿ ಶಾಸಕರಾದಾಗ 3.5 ಕೋಟಿ ಕೊಟ್ಟು ಪೆಟ್ರೋಲ್ ಬಂಕ್ ಖರೀದಿ ಮಾಡಿದ್ರು. ಇದು ಒಂದೇದು. ಎರಡನೇದು ಸ್ನೇಹಿತರೆ, ಬೆಂಗಳೂರಿನೊಳಗ ಏರ್ಪೋರ್ಟ್ ರೋಡಿಗೆ 1 ಕೋಟಿ ರೂಪಾಯಿ ಕೊಟ್ಟು ಅಪಾರ್ಟ್ಮೆಂಟ್ ನೋಡಿದ್ರು. ಮೇನ್ ರೋಡಿ ಯಲಹಂಕ ಮತ್ತು ಏರ್ಪೋರ್ಟ್ ರೋಡಿ 1 ಕೋಟಿ ಕೊಟ್ಟು ಇವೆಲ್ಲರೇ ನಾನು ಬರ್ತಕ್ಕಂಥ ಡಿಮಾಂಡ್ದೊಳಗೆ ನನ್ನ ಮೇಲೆ ಆರೋಪ ಬಂದ ಸಲುವಾಗಿ ಇವತ್ತು ನಾನು ಈ ಪ್ರೆಸ್ ಮೀಟ್ ಅನ್ನ ಕರೆದಿದ್ದೀನಿ. ಇನ್ನೂ ಕೆಲವು ದಿವಸ ಆದ್ಮೇಲೆ ನಿಮ್ಗೆ ದಾಖಲೆ ಸಮೇತ ಪ್ರೊಡ್ಯೂಸ್ ಮಾಡ್ತೀನಿ. ಯಾವಾಗ ದಾಖಲೆ ಸಮೇತ? ದಾಖಲೆ ಯಾವಾಗ? ಏರ್ಪೋರ್ಟ್ ರೋಡಿಗೆ 1 ಕೋಟಿ ಕೊಟ್ಟು ಅಪಾರ್ಟ್ಮೆಂಟ್ ತಂದ್ರು. ಅದಾದ ನಂತರ ಅನುಭವ ಮಂಟಪ ಕ್ಲಾಸಿಗೆ ಮೇನ್ ರೋಡಿಗೆ ಸುಮಾರು 60 ರಿಂದ 70 ಲಕ್ಷ ರೂಪಾಯಿ ಮೌಲ್ಯದ ಒಂದು ಮೇನ್ ರೋಡಿಗೆ ಒಂದು ಪ್ಲಾಟ್ ತಂದ್ರು. ಎರಡನೇದು ಜ್ಞಾನಪ್ರಿಯ ಶಾಲೆ ಹತ್ರ ಲ್ಯಾಂಡ್ ಖರೀದಿ ಮಾಡಿದ್ರು. ಇದು ನಾನು MLA ಆದ ಮೂಲಕ. ಇವ MLA ಆದ್ಮೇಲೆ ರೊಕ್ಕ ಬಂದು ಹೋಗ್ಬೇಕು. ಅಲ್ಲೂ ಒಂದು ಮನೆ ಖರೀದಿ ಮಾಡಿದ್ರು ಸಂಜು ಕುಮಾರ್ ಸಿದ್ದರಾಮಪ್ಪ ಸುಗರಿಯವರು, ನಾನು ಶಾಸಕರಾದ ಮೂಲಕ. ಅದ್ರ ಜೊತೆಗೆ VKS ನಗರ, ನನ್ನ ಹುಟ್ಟೂರು VKS ನಗರ, ಅಲ್ಲಿ ರಾಮಣ್ಣ ಕೊಯ್ಯೂರು ಅಂತ ಹೇಳಿ ಅವ್ರ ಬಳಿ ಹೊಲ ಖರೀದಿ ಮಾಡಿದ್ರು. सलगाग में भी लिए लोग दोनों पार्टनर में ಹೊಲ ಖರೀದಿ ಮಾಡಿ ನಾನು ಶಾಸಕನಿದ್ದಾಗ ಒಂದು ಟ್ರ್ಯಾಕ್ಟರ್ ಬಂದ್ರೆ ಅಲ್ಲಿ ಹಾಕೊಂಬ देखो ಮಾಲಿನ್ಯ ಹಾರ್ಟಿಕಲ್ಚರ್ ಇದ್ರು ಅಲ್ಲಿ ಹಾಕೊಂಬ ಒಂದು ಶೆಡ್ ಇದ್ರೆ 10 ರೂಪಾಯಿ ಹಾಕೊಂಬರ್ಬೋದು. ಅದ್ರ ಫೋಟೋ ವಿಡಿಯೋ ಬರ್ತಕ್ಕಂಥ ಡಿಮಾಂಡ್ ಎಲ್ಲರೂ ಪ್ರೊಡ್ಯೂಸ್ ಮಾಡಿ. ಯಾವಾಗ ಬೀದರ್ ಜಿಲ್ಲೆ ಯಾವಾಗ ಎದುರುಗಡೆ ಇರ್ತಕ್ಕಂಥ ಕೆಲಸ ಮಾಡಿ. ಯಾವಾಗ ಕುಚನೆ ಅವರು ಇನ್ನೊಂದು ವಿಶೇಷ ನಿಮ್ಗೆ ಏನೈತಿರಪ್ಪ ಅಂದ್ರೆ, ಕೌಡ್ಯಾಳ ಕ್ಲಾಸ್ನಿಂದ ನಾರಾಯಣ ಕಟ್ಟಿಯಿಂದ ಕೌಡ್ಯಾಳ ಕ್ಲಾಸಿಗೆ ರೋಡ್ ಹೋಗ್ತದೆ. ಬಹುತೇಕ ಎಲ್ಲರಿಗೂ ನನ್ಗೆ ಗೊತ್ತದ ಅಂತ ಗೊತ್ತಿದೆ. ಅನುಭವ ಚಂದ್ರಕಾಂತ್ ವಿಶ್ವನಾಥ್ ಬಿರಾದಾರ್ ಅಂತ ಹೇಳಿ ಬರಬೇಕು, ಅವ ಹೆಂಡತಿ ಸತ್ತೋಗ್ಯಾರ, ಬಾಳ ಬಡವನ. ಚಂದ್ರಕಾಂತ್ ವಿಶ್ವನಾಥ್ ಬಿರಾದಾರ್ ಅಂತ ಹೇಳಿ ಅವ್ನು 4 ಎಕರೆ ಹೊಲದ ಮೇನ್ ರೋಡಿಗೆ 4 ಎಕರೆ ಹೊಲ. ಈ ಚಂದ್ರಕಾಂತ್ ವಿಶ್ವನಾಥ್ ಬಿರಾದಾರ್ ಅವ್ರ ತಂದೆ 1974 ಒಳಗ ಇವ್ರ ತಂದೆ ಸಿದ್ದರಾಮಪ್ಪ ಸುಗರಿ ಅವರು ಲ್ಯಾಂಡ್ ಖರೀದಿ ಮಾಡ್ಯಾರ.
ಲ್ಯಾಂಡ್ ಖರೀದಿ ಮಾಡಿ 1 ಎಕರೆ 28 ಗುಂಟೆ ಖರೀದಿ ಮಾಡ್ಯಾರ. ಇವತ್ತ ಈ ಚಂದ್ರಕಾಂತ್ ವಿಶ್ವನಾಥ್ ಬಿರಾದಾರ್ ಅನ್ನೋನಿಗೆ ಯಾರದು ಹೆದರ್ಸಿ ಶಾಸಕರ ನನ್ನ ಜೊತೆ ಶಾಸಕರನ್ನ ಹೇಳಿದೇ ಕೇಳ್ತಾರ, ನಾ ಹೇಳದಂಗೆ ಶಾಸಕರು ಕೇಳ್ತಾರ ಅಂತ ಹೇಳಿ ಆ ಹೊಲ ರಿಜಿಸ್ಟರ್ ಮಾಡ್ಕೊಂಡಾರ. ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ, ಅದು ಕನಿಷ್ಠ 20 ಕೋಟಿ ಪ್ರಾಪರ್ಟಿ ಇದೆ. 20 ಬಾಪುಗೆ ಒಂದು ಪ್ಲಾಟ್ 20 ಕೋಟಿ 20 ಕೋಟಿ ಪ್ರಾಪರ್ಟಿ 20 ಕೋಟಿ. ಒಬ್ಬ ಬಡ ರೈತ ಚಂದ್ರಕಾಂತ್ ನಮ್ಮಲ್ಲಿ ಸರ್ ನೀವು ಸಂಗತಿದ್ದೀರಿ, ನಾ ಶಾಸಕರು ಬಲಗೈ ಇದ್ದೀನಿ ಅಂತ ಹೇಳಿ ಹೆದರ್ಸ್ಕೊಂಡಾರ ಅಂತ ಹೇಳಿ. ಮತ್ ನೀವೇನ್ ಮಾಡಿದೆಪ್ಪ? ಇನ್ನೊಂದು ಗೊತ್ತಿರಲಿ, ನೀವೇನ್ ಮಾಡ್ದಿ? 20 ವರ್ಷ ಕಬ್ಜಾ ಆಯ್ತು. 1974 ತನಕ ಕಬ್ಜಾ ಆಯ್ತು ಅವ್ರದು. ಇವತ್ತ ರೆವಿನ್ಯೂ ಒಳಗ 7 ವರ್ಷ ಕಬ್ಜಾ ಇದ್ರು ಮಾಡಕತ್ತ. 50 ವರ್ಷ ಕಬ್ಜಾ ಇದ್ದಿರು 4 ಎಕರೆ ಹೊಲ ಇವ್ರು ಮಾಡ್ಕೊಂಡಾರ. 20 ಕೋಟಿ ಪ್ರಾಪರ್ಟಿ ಒಬ್ಬ ಬಡ ರೈತ ಹಂಚಿಸ್ಕೊಂಡಾರ. ಇದ್ರ ಜೊತೆಗೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಮಾಜಿ ಜಡ್ಪಿ ಮೆಂಬರ್ 30 ಲಕ್ಷ ರೂಪಾಯಿ ಸಾಲ ಕೊಟ್ಟ, ಬಡ್ಡಿ ವ್ಯವಹಾರ ಮಾಡೋದು, ಅವ್ರಿಗೆ ತಂದು ಕೂಡ ಸಾಕೋದು. ಇನ್ನೊಬ್ಬ ಸಂಗಮೇಶ್ ಬೋಬ್ಳೆ ಅಂತ ಹೇಳಿ ನನ್ನೊಬ್ಬ ಸ್ನೇಹಿತ ಇದ್ದ, ಅವ್ರಿಗೆ ಒಂದು ಕೆಲಸ ಕೊಟ್ಟಿದ್ದೆ ನಾನು ಹೈಮಾಸ್ ಅಂತ ಹೇಳಿ. ನನ್ನ ಜೊತೆ ಸಂಗತಿ ಇದ್ದು ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಗುತ್ತಿಗೆದಾರರಿಗೆ ನನ್ನ ಹೆಸರು ಹೇಳಿ MLA ನಾನು ಇಟ್ಕೊಂಡಿದ್ದೀನಿ, ನಾ ಹೇಳಿದೆ MLA ಕೇಳ್ತಾನೆ ಅಂತ ಹೇಳಿ ಪ್ರತಿಯೊಬ್ಬರು ಬಳಿ ಬಹುತೇಕ ಸಂಜು ಸುಗರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ, ನನಗೆ ಮಾಹಿತಿ ಇದೆ. ಕೋಟಿಗಟ್ಟಲೆ ವಸೂಲಿ ಮಾಡಿಲ್ಲ ಗುತ್ತಿಗೆದಾರ ಬಳಿ. ಒಬ್ಬ ಸಂಗಮೇಶ್ ಬೋಬ್ಳೆ ಅಂತಕ್ಕಂಥ ಸ್ನೇಹಿತ ಅವನ ಜೀವಂತ ಇದ್ದ, ಅವನಿಗೆ ಒಂದು ಹೈಮಾಸ್ ಕೊಟ್ಟಿದ್ದ. ಅದ್ರ ಬಿಲ್ ಮೊದಲು 70,000 ಪೆಂಡಿಂಗ್ ಇತ್ತು. ಒಂದು ವರ್ಷ ಇವಾಗ ಕೂತಾನೆ 70,000 ರೂಪಾಯಿ. ಒಂದು ವರ್ಷ 70,000 ರೂಪಾಯಿ ಏನಂತ ಹೇಳ್ತಾರಂತ, ಸತ್ತೋರ್ ಸರಿ ಸತ್ತೋರ್ದ ರೊಕ್ಕನ ಸತ್ತು ಅಂತ ಹೇಳಿ. ಇವತ್ತಿಗೆ 70,000 ರೂಪಾಯಿ ಅವನಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ. ನನ್ನ ಜೊತೆ ಇದ್ದಂತ 27-28 ತಿಂಗಳೊಳಗ ಸುಮಾರು ಸಂಜು ಸುಗರೆ ಅವರು ಮಾಡಿದ್ದು ಆಸ್ತಿ ಎಷ್ಟಪ್ಪ ಅಂದ್ರ ಸುಮಾರು 50 ಕೋಟಿ ಸಮೀಪ. 50 ಕೋಟಿ ಸಮೀಪ ಆಸ್ತಿ. ಶರಣು ಸಲಗರ ಮೇಲೆ ಆರೋಪ ಮಾಡ್ತೀರಿ. ಇವತ್ತು ಇಡೀ ಮಾಧ್ಯಮ ಇದು, ಇಡೀ ಮಾಧ್ಯಮ ಎಲ್ಲ ನಿಮ್ಮ ಎದುರಿಗೆ ಎಲ್ಲ ಮಾಧ್ಯಮದ ಮಾಡ್ತೀರಿ. 50 ಕೋಟಿ ಆಸ್ತಿ ಚಾಲೆಂಜ್ ಯಾವ ಆಫೀಸ್ಗೆ ಕೊಟ್ಟಾಗ ಏನಾಗ್ಯದ? ನಾವು 7 ತಿಂಗಳಾಯ್ತು ನೋಡ್ತಾ ಇದ್ದೀವೆಲ್ಲ. 2 ವರ್ಷ ಮುಗಿಲಿ ಅಂತ ನಾವು ಕಾದಿದ್ದೆವು. ಇದು ಸ್ಪೀಕರ್ಗಳಿಗೂ ಕೂಡ ಕೊಡ್ತೇವು. ಸಂಬಂಧಪಟ್ಟ ಇಲಾಖೆಗಳು ಯಾವ್ಯಾವ ಅವು ಎಲ್ಲ ಇಲಾಖೆಗಳಿಗೆ ನಾವು ಇದು ಕಂಪ್ಲೇಂಟ್ ಕೊಡ್ತೇವೆ. 50 ಕೋಟಿ ಅವಾಗ ಇವಾಗೇ ಗಳಿಸ್ಯಾಗ ದಾಖಲೆ ಇವಾಗ ಬಲ್ಲ ಅವಲತ್ತ ಕರಪ್ಷನ್ ಆ್ಯಕ್ಟ್ದಾಗ ಖಾಲಿ ನಾವು ಕರಪ್ಷನ್ ಬಗ್ಗೆ ಮಾತಾಡಿದಾಗ 171(1)B ಕೇಸ್ ಆಗ್ತದೆ ಕರಪ್ಷನ್ ಬಗ್ಗೆದಾಗ. ಇವಾಗ ಕೋಟಿ ಲೆಕ್ಕ ದಾಖಲೆ ಯಾವಾಗ ಬಲ್ಲವ, ED ಯಾವಾಗ ಬಲ್ಲದ, IT ಯಾವಾಗ ಬಲ್ಲದ, ಮತ್ತು 7 ತಿಂಗಳಾಯ್ತು ಏನು ಮಾಡತ್ತಾಗಪ್ಪ.